ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸದ್ಯ ಭಾರತದ ಉತ್ತರದಿಂದ ದಕ್ಷಿಣದ ತನಕ ಸದ್ದು ಮಾಡ್ತಾ ಇರೋ ಸಿನಿಮಾ ಒನ್ ಅಂಡ್ ಓನ್ಲಿ ದುರಂಧರ್ 2 ರಿವೆಂಜ್. ಈ ಸಿನಿಮಾ 100% ಸಕ್ಸಸ್ ಆಗುತ್ತೆ ಅನ್ನೋ ನಿರೀಕ್ಷೆ ಜೊತೆಗೆ ರಿಲೀಸ್ ಆಗಿತ್ತು. ಆದರೆ ಪ್ರೀಮಿಯರ್ ಶೋ ನೋಡಿದವರ ರಿಯಾಕ್ಷನ್ ಬೆನ್ನಲ್ಲೇ ಮೊದಲ ದಿನದ ಕಲೆಕ್ಷನ್ ಲೆಕ್ಕಗಳು ರಿವೀಲ್ ಆಗ್ತಾ ಇದ್ದು, ಈವರೆಗೆ ಬಂದಿರೋ ಎಲ್ಲಾ ಭಾರತೀಯ ಸಿನಿಮಾಗಳ ಕಲೆಕ್ಷನ್ ಅನ್ನ ಈ ಸಿನಿಮಾ ಬೀಟ್ ಮಾಡೋ ಎಲ್ಲಾ ಲಕ್ಷಣಗಳು ಇವೆ ಅನ್ನೋದು ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಸೌತ್ ಸಿನಿಮಾ ಡಾಮಿನೇಟ್ ಆಗಿದ್ದ ಹೊತ್ತಲ್ಲಿ ದುರಂಧರ್ ಇಂಪ್ಯಾಕ್ಟ್ ನಿಂದ 113 ವರ್ಷಗಳ ಬಾಲಿವುಡ್ ದಾಖಲೆಗಳೇ ಉಡೀಸಾಗಿದೆ. ಈ ವೀಕೆಂಡ್ ಹೊತ್ತಲ್ಲಿ ಸಿನಿಮಾ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗೋ ಸಾಧ್ಯತೆ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀಮಿಯರ್ ಶೋನಲ್ಲೇ ಸರಾಸರಿ 50 ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದ್ದ ದುರಂಧರ್ 2 ಮೊದಲ ದಿನದ ಕಲೆಕ್ಷನ್ ಲೆಕ್ಕ 100 ಕೋಟಿಯನ್ನ ದಾಟಿದೆ. ಡೊಮೆಸ್ಟಿಕ್ ಮಾರ್ಕೆಟ್ ಅಂದ್ರೆ ಕೇವಲ ಭಾರತದಲ್ಲೇ 100 ಕೋಟಿ ದಾಟಿದ್ದು, ವಿದೇಶದ ಕಲೆಕ್ಷನ್ ಸೇರಿ ಸುಮಾರು 175 ಕೋಟಿವರೆಗಿನ ಲೆಕ್ಕವನ್ನ ತೋರಿಸಲಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ 200 ಕೋಟಿ ಬಗ್ಗೆ ಕೂಡ ಬರೆದುಕೊಂಡಿದ್ದಾರೆ. ಆದರೆ 100 ಕೋಟಿ ದಾಟಿರೋದು ಮಾತ್ರ ಕನ್ಫರ್ಮ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಎರ ಶುರುವಾದ ಬಳಿಕ ದಕ್ಷಿಣದ ಸಿನಿಮಾಗಳು ಮಾತ್ರ ಈವರೆಗೆ ಓಪನಿಂಗ್ ಡೇ 100 ಕೋಟಿ ಕ್ರಾಸ್ ಮಾಡಿದ್ವು. ಬಾಹುಬಲಿ 2, KGF 2 ಹಾಗೂ ಪುಷ್ಪ 2 ಸೇರಿ ಕೆಲ ಚಿತ್ರಗಳು ಮೊದಲ ದಿನ 100 ಕೋಟಿಯ ಗಡಿ ದಾಟಿದ್ವು. ಹಿಂದಿಯಲ್ಲಿ 1000 ಕೋಟಿ ಕಲೆಕ್ಷನ್ ತೋರಿಸಿದ್ದ ಸಿನಿಮಾಗಳು ಅಂದ್ರೆ ಅದು ಜವಾನ್ ಹಾಗೂ ಪಠಾಣ್. ಈ ಸಿನಿಮಾಗಳು ಕೂಡ 75 ಕೋಟಿ ಹಾಗೂ 55 ಕೋಟಿ ಮಾತ್ರ ಓಪನಿಂಗ್ ದಿನದ ಕಲೆಕ್ಷನ್ ಮಾಡಿತ್ತು. ದುರಂಧರ್ ಮೊದಲ ಭಾಗ 1000 ಕೋಟಿ ಕಲೆಕ್ಷನ್ ಮಾಡಿದ್ರು, ಓಪನಿಂಗ್ ಡೇ ಅಷ್ಟೆಲ್ಲ ಕಲೆಕ್ಷನ್ ಆಗಿರಲಿಲ್ಲ. ಆದ್ರೆ ಆ ಎಲ್ಲಾ ಬ್ಯಾರಿಯರ್ಗಳನ್ನ ದುರಂಧರ್ 2 ಬೀಟ್ ಮಾಡಿ 113 ವರ್ಷಗಳ ಹಿಂದಿಯ ಬಾಕ್ಸ್ ಆಫೀಸ್ ದಾಖಲೆಗಳನ್ನ ಉಡೀಸ್ ಮಾಡಿದೆ. ಮೊದಲ ದಿನದ ಹಿಂದಿ ವರ್ಷನ್ ಕಲೆಕ್ಷನ್ ಏಕಾಂಗಿಯಾಗಿ 100 ಕೋಟಿ ದಾಟಿದ್ರೆ, ದಕ್ಷಿಣದ ಭಾಷೆಗಳಿಂದಲೂ ಒಂದಷ್ಟು ಕಾಂಟ್ರಿಬ್ಯೂಷನ್ ಸಿಕ್ಕಿದೆ. ಮೊದಲ ದಿನ ಕನ್ನಡದಲ್ಲಿ 62 ಶೋಗಳಿಂದ ಸುಮಾರು 8 ಲಕ್ಷ, ಮಲಯಾಳಂ 96 ಶೋಗಳಿಂದ ಸುಮಾರು 9 ಲಕ್ಷ, ತಮಿಳು 958 ಶೋಗಳಿಂದ 1.16 ಕೋಟಿ ಹಾಗೂ ತೆಲುಗು 1112 ಶೋಗಳಿಂದ 2.12 ಕೋಟಿ ಕಲೆಕ್ಷನ್ ಆಗಿರೋ ಲೆಕ್ಕ ಸಿಕ್ಕಿದೆ. ಆದರೆ ಪ್ರೀಮಿಯರ್ ಶೋ ಹೊತ್ತಲ್ಲಿ ರೀಜನಲ್ ಭಾಷೆಗಳ ಹೆಚ್ಚು ಶೋ ಸಿಕ್ಕಿರಲಿಲ್ಲ. ತಾಂತ್ರಿಕ ದೋಷದಿಂದ ಹಿಂದಿ ವರ್ಷನ್ ಮಾತ್ರ ಬಹುತೇಕ ಕಡೆಗಳಲ್ಲಿ ಪ್ರದರ್ಶನಗೊಂಡಿತ್ತು. ಮೊದಲ ದಿನ ಪ್ರಾದೇಶಿಕ ಭಾಷೆಗಳ ಶೋ ತೀರಾ ದೊಡ್ಡ ಮಟ್ಟದಲ್ಲಿ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಭಾಷೆಗಳ ಶೋ ಹೆಚ್ಚಾಗೋ ಸಾಧ್ಯತೆ ಇದ್ದು, ಕಲೆಕ್ಷನ್ ಕೂಡ ದೊಡ್ಡ ಲ್ಯಾಂಡ್ ಮಾರ್ಕ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಅಲ್ಲದೆ ಸಿನಿಮಾ ನೋಡಿದ 98% ಜನರ ಬಾಯಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ಗಳೇ ಬರ್ತಾ ಇದ್ದು, ಮಸ್ಟ್ ವಾಚ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ದುರಂಧರ್ 2 ಸಿನಿಮಾ ಬಗ್ಗೆ ಬಂದಿರೋ ರಿವ್ಯೂಗಳ ಆಧಾರದ ಮೇಲೆ ಯಾಕೆ ಈ ಲೆವೆಲ್ ಹಿಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಿನಿಮಾದ ಕ್ಯಾಸ್ಟಿಂಗ್, ಪರ್ಫಾರ್ಮೆನ್ಸ್, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲದಕ್ಕೂ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸಾಧಾರಣವಾಗಿ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರು ಸಿನಿಮಾದ ಲೆಂತ್ ಜಾಸ್ತಿ ಇತ್ತು ಅಂದ್ರೆ ಅದು ನೆಗೆಟಿವ್ ಆಗಿರೋ ಸಾಕಷ್ಟು ಉದಾಹರಣೆಗಳು ಇವೆ. ಆದರೆ ದುರಂಧರ್ 2 ವಿಷಯದಲ್ಲಿ ಅದು ಸುಳ್ಳಾಗಿದೆ. ಸಿನಿಮಾ ಲೆಂತ್ ಸುಮಾರು 4 ಗಂಟೆಗಳ ಕಾಲ ಇದ್ರೂ ಅಷ್ಟು ಹೊತ್ತು ಎಂಗೇಜಿಂಗ್ ಆಗಿದೆ ಅನ್ನೋ ರಿವ್ಯೂಗಳು ಪ್ರೇಕ್ಷಕರ ಕಡೆಯಿಂದ ಬರ್ತಾ ಇದೆ. ಅಲ್ಲದೆ ಈವರೆಗೆ ಬಂದಿದ್ದ ಬಹುತೇಕ ಬಾಲಿವುಡ್ನ ಸ್ಪೈ ಥ್ರಿಲ್ಲರ್ ಎಲ್ಲವೂ ಸ್ಟೈಲಿಶ್ ಆಗಿ ಅಥವಾ ವಾಸ್ತವಕ್ಕೆ ಸ್ವಲ್ಪವೂ ಸಂಬಂಧ ಇಲ್ಲ ಅನ್ನೋ ರೀತಿ ಇರ್ತಾ ಇದ್ವು. ಆದರೆ ರಿಯಲ್ ಸ್ಟೋರಿ ಇನ್ಸ್ಪೈರ್ಡ್ ಸಿನಿಮಾ ಆಗಿರೋದ್ರಿಂದ ಲಾಜಿಕಲ್ ಎರರ್ಗಳು ವಿರಳಾತಿ ವಿರಳ ಅಂತ ಅನ್ನಿಸ್ಕೊಳ್ತಾ ಇದೆ. ಅಲ್ಲದೆ ಭಾರತದಲ್ಲಿ ನಡೆದ ಸಾಕಷ್ಟು ಇನ್ಸಿಡೆಂಟ್ಗಳಿಗೆ ಈ ಸಿನಿಮಾದಲ್ಲಿ ಅಸಲಿ ಕಾರಣ ಏನು ಅನ್ನೋದನ್ನ ಹೇಳಿದ್ದಾರೆ. ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋದು ಇಲ್ಲಿ 100% ವರ್ಕ್ ಆಗಿದೆ. ಕಂಪ್ಲೀಟ್ ಪೇಟ್ರಿಯಾಟಿಕ್ ಸಿನಿಮಾ ಅನ್ನೋ ರಿವ್ಯೂಗಳು ಬರ್ತಾ ಇದೆ. ಫೈನಲ್ ಕಲೆಕ್ಷನ್ ಎಲ್ಲಿಗೆ ಹೋಗಿ ಮುಟ್ಬೋದು ಅನ್ನೋದು ಸದ್ಯಕ್ಕಂತೂ ಕುತೂಹಲದ ಪ್ರಶ್ನೆ. ನೀವ್ಯಾರಾದ್ರೂ ದುರಂಧರ್ 2 ಸಿನಿಮಾವನ್ನ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ.